ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ರಚನೆಯಾಗಿ ಆ ವರ್ಗಾವಣೆ ಖಾತೆ ಸಚಿವರಾಗಿರುವಂತಹ ಯತೀಂದ್ರ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯವರವರಿಗಿಂತ ತಮ್ಮ ತಂದೆಯವರಾದಂತಹ ಸಿದ್ದರಾಮಯ್ಯನವರೇ ದೊಡ್ಡವರು, ಅವರು ಇನ್ನೂ ಜಾಸ್ತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನನ್ನ ಹೇಳಿಕೆಯನ್ನು ಕೊಟ್ಟಿದ್ರು. ಅದನ್ನು ಮಾಧ್ಯಮಗಳಲ್ಲಿ ನೋಡಿದೆ. ಬೆಳಗ್ಗೆ ಎದ್ದು ಪೇಪರ್ ಅಲ್ಲೂ ಕೂಡ ನಾಲ್ವಡಿಗಿಂತ ನಮ್ಮ ಅಪ್ಪನೇ ದೊಡ್ಡವರು ಅಂತ ಹೇಳ್ಕೊಂಡ್ರ ವರದಿನೂ ಕೂಡ ನೋಡಿದೆ. ಈ ರಾಜಕಾರಣಿಗಳು ಅದು ಯಾರೇ ಇರ್ಬೋದು, ಮಕ್ಕಳಿಗೆ ಆಸ್ತಿಯನ್ನ ಮಾಡ್ಕೊಡ್ಬಹುದು, ಆದ್ರೆ ತಲೆಯಲ್ಲಿ ಬುದ್ಧಿಯನ್ನು ತುಂಬಿಕೊಡಕ್ ಸಾಧ್ಯ ಇಲ್ಲ ಅನ್ನೋದು ಜನ ಅರ್ಥ ಮಾಡ್ಕೊಳ್ಳುವಂತ ಸಂಗತಿ. ಆದ್ರೆ ಯತೀಂದ್ರ ಅವರ ವಿಚಾರಕ್ಕೆ ಬಂದ್ರೆ ಹಾಗೂ ಹೇಳಕ್ಕಾಗಲ್ಲ. ಇದು ಯತೀಂದ್ರ ಅವರ ಬಾಯಿಂದ ಬಂದಿರುವಂತ ಅವರ ಮನದಾಳದ ಮಾತು ಮಾತ್ರ ಅಲ್ಲ, ಅದು ಸಿದ್ದರಾಮಯ್ಯ ಸಾಹೇಬ್ರ ಈ ಹಿಂದಿನ ಅವರ ನಡೆ ಮಾತುಗಳನ್ನೆಲ್ಲ ನೋಡಿದಾಗ ಅದು ಅವರ ತಂದೆಯವರಾದಿರುವಂತ ಸಿದ್ದರಾಮಯ್ಯನವರ ಅಂತರಾಳದ ಭಾವನೆನೂ ಕೂಡ ಇದೇ ಆಗಿದೆ. ಯಾಕಂದ್ರೆ ಅವ್ರ ಹಿಂದೆ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ದೇವರಾಜ ಅರಸು ಮಾರುಕಟ್ಟೆಯನ್ನ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡುವಂತ ವಿಚಾರ ಬಂದಾಗ ಒಂದಷ್ಟು ಜನ ಇದು ಮಹಾರಾಜರು ಕಟ್ಟಿಸಿದ್ದು, ಅದನ್ನ ಅದೇ ರೀತಿ ಉಳಿಸ್ಕೊಳ್ಬೇಕು ಅಂತ ಹೇಳಿ ಧ್ವನಿ ಎತ್ತಿದಾಗ ಏನ್ ಮಹಾರಾಜ ಏನು ಅವನ ಮನೆಯಿಂದ ದುಡ್ಡು ತಂದು ಕಟ್ಟಿದ್ನ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಅದಾದ ನಂತರ ಮಹಾರಾಜರ ಕುಟುಂಬವನ್ನ ಪದಚ್ಯುತಗೊಳಿಸಿ ಅಧಿಕಾರವನ್ನ ಕಬಳಿಸಿದಂತಹ ಟಿಪ್ಪು ಸುಲ್ತಾನ್ನ ಜಯಂತಿಯನ್ನು ಮಾಡಿದ್ರು. ಈ ಎರಡೂ ಘಟನೆಗಳಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಮಹಾರಾಜರ ಕುಟುಂಬದ ಬಗ್ಗೆ, ಮಹಾರಾಜರ ಬಗ್ಗೆ ಅಪಾರವಾದಂತಹ ದ್ವೇಷ, ಅಪತ್ಯದ ಭಾವನೆ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿತ್ತು. ಈ ಸಿದ್ದರಾಮಯ್ಯನವರು ಇದುವರೆಗೂ ನಾನ್ ದೇವರಾಜ ಅರಸು ತರ ಇನ್ನೊಬ್ಬ ದೇವರಾಜ ಅರಸು ಅಂತ ಹೇಳ್ತಾ ಇದ್ರು. ಬರಬರ್ತಾ ದೇವರಾಜ ಅರಸುಗಿಂತ ತಾನೇ ದೊಡ್ಡವನು ಅಂತ ಹೇಳಕ್ ಶುರುವಾದ್ರು. ಅದಾದ ನಂತರ ಈಗ ನಾಡನ್ನ ಬೆಳಗಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ನಮ್ಮ ಅಪ್ಪನೇ ದೊಡ್ಡವರು ಅಂತ ಹೇಳಿ ಯತೀಂದ್ರ ಹೇಳ್ತಾ ಇದ್ದಾರೆ. ದೇವರಾಜ ಅರಸು ಅವರಿಗಿಂತ ದೊಡ್ಡವರಾದ್ರು, ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ದೊಡ್ಡ ಕೊಡುಗೆ ಕೊಟ್ಟಿರೋರಾಗಿದ್ದಾರೆ. ಇನ್ನು ಸ್ವಲ್ಪ ದಿನ ಹಿಂಗೆ ಹೋಯ್ತು ಅಂತಂದ್ರೆ, ಎಲ್ಲರೂ 10 ವರ್ಷ ಮುಖ್ಯಮಂತ್ರಿ ಆಗಿ ಏನಾದ್ರು ಕಂಪ್ಲೀಟ್ ಆಯ್ತು ಅಂತಂದ್ರೆ ದೇವರಾಜ ಅರಸು ನಾಲ್ವಡಿ ಮಾತ್ರ ಅಲ್ಲ, ನಾಡ ದೇವತೆ ಚಾಮುಂಡೇಶ್ವರಿಗಿಂತ ತಾನೇ ದೊಡ್ಡವನು ಅಂತ ಹೇಳ್ಕೊಡ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ಮಗ ಈ ರೀತಿ ಹೇಳಿಕೆ ಕೊಡ್ತಾರೆ, ನೀವಾದ್ರೂ ಸ್ವಲ್ಪ ಕರೆದು ಬುದ್ಧಿ ಹೇಳಬಾರ್ದ? ಅಥವಾ ನಿಮ್ಮ ಮಗನ ಕೈಲಿ ನೀವು ಹೇಳಿಸ್ತಾ ಇದ್ದೀರಾ? ನಾನು ಯತೀಂದ್ರ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ನೀವು ಒಬ್ಬ ಮೆಡಿಕಲ್ ಡಿಗ್ರಿಯನ್ನ ತಕೊಂಡಿರುವಂತ ವ್ಯಕ್ತಿ, ನಿಮ್ಮ ಅಪ್ಪ ಏನ್ರಿ ಮಾಡಿದ್ದಾರೆ? ಏನ್ ಮೈಸೂರಿಗೆ ಕೊಡುಗೆ ಕೊಟ್ಟಿದ್ದಾರೆ ಹೇಳಿ? ಅವರ ಮೊದಲನೇ ಟರ್ಮ್ ಅಲ್ಲಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಇಲ್ಲಿನ ಉಸ್ತುವಾರಿ ಸಚಿವರಾಗಿದ್ದ ಕಾರಣಕ್ಕೋಸ್ಕರವಾಗಿ ಮೈಸೂರಿಗೆ ಒಂದು ಹೊಸ ಡಿಸಿ ಕಚೇರಿ ಬಂತು. ಮಹಾರಾಣಿ ಕಾಲೇಜು, ಕಾಮರ್ಸ್ ಕಾಲೇಜಿಗೆ ಒಂದು ಹೊಸ ಬಿಲ್ಡಿಂಗ್ ಬಂತು. ಈ ಹಿಂದೆ ಯಡಿಯೂರಪ್ಪ ಸಾಹೇಬರು ಮೈಸೂರಿಗೆ ಜಯದವನ ಕೊಟ್ಟಿದ್ರು, ರಾಮದಾಸ್ ಅವರು ಪ್ರಯತ್ನ ಮಾಡಿದ್ರು. ಅದಾದ ನಂತರ ಶಂಕರಲಿಂಗೇಗೌಡರು ಕೃಷ್ಣರಾಜ ಸಾಗರಕ್ಕೆ ಹೋಗುವಂತಹ ರಸ್ತೆನಲ್ಲಿರುವಂತಹ ಒಂದು ಜಾಗವನ್ನು ಗುರುತು ಮಾಡಿದ್ರು ಶಂಕರಲಿಂಗೇಗೌಡರು. ಅಲ್ಲಿ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಕ್ಕೆ ನಿಮ್ಮಪ್ಪ 180 ಕೋಟಿ ಕೊಟ್ಟರು. ಅದಾದ ನಂತರ ಅಲ್ಲೇ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಖಾಲಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಒಂದು 127 ಕೋಟಿ ಕೊಟ್ಟಿದ್ ಬಿಟ್ರೆ, ನಿಮ್ಮ ಅಪ್ಪನ ಕೊಡುಗೆ ಮೊದಲನೇ ಟರ್ಮ್ ಅಥವಾ ಈ ಟರ್ಮ್ ಅಲ್ಲಿ ಮೈಸೂರಿಗೆ ಏನಿದೆ ಹೇಳಿ ಸರ್? ಏನ್ ಮಾಡಿದ್ದಾರೆ ನಿಮ್ಮಪ್ಪ? ಇವೆಲ್ಲ ಶ್ರೀನಿವಾಸ್ ಪ್ರಸಾದ್ ಅವರು ಇಲ್ಲ ಅಂದ್ರೆ ಇವು ಬರ್ತಿರ್ಲಿಲ್ಲ. ಅದ್ರ ಹೊರತಾಗಿ ನಿಮ್ಮಪ್ಪನ ಕೊಡುಗೆ ಏನಿದೆ? ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ದೊಡ್ಡವರು ನಮ್ಮಪ್ಪ ಅಂತ ಹೇಳ್ತಿರಲ್ಲ ಯತೀಂದ್ರ ಅವರೇ. ನೀವು ಒಬ್ಬ MBBS ಗ್ರಾಜುಯೇಟ್ ಆಗಿ ಮಹಾರಾಜರು ಕಟ್ಟಿದಂತ KR ಹಾಸ್ಪಿಟಲ್ಗೆ ನಿಮ್ಮ ಅಪ್ಪನ ಕೈಲಿ ಸುಣ್ಣ ಬಣ್ಣ ಹೊಡ್ಸಕ್ಕಾಗಿಲ್ಲ. ಮೈಸೂರು ಮೆಡಿಕಲ್ ಕಾಲೇಜು ಕಟ್ಟಿ 100 ವರ್ಷ ಆಯ್ತು, ಅದಕ್ಕೆ ಶತಮಾನೋತ್ಸವ ಆಯ್ತು, 100 ರೂಪಾಯಿನೂ ಕೊಡ್ಲಿಲ್ಲ ನಿಮ್ಮ ಅಪ್ಪನ ಕೈಲಿ. 100 ವರ್ಷ ತುಂಬಿದ ಕಾಲದಲ್ಲಿ 100 ರೂಪಾಯಿನೂ ಕೊಡಕ್ಕಾಗಿಲ್ಲ ನಿಮ್ಮ ಅಪ್ಪನ ಕೈಯಲ್ಲಿ. ಆ KR ಹಾಸ್ಪಿಟಲ್ ದುಸ್ಥಿತಿಗೆ ಹೋಗಿದೆ ಇವತ್ತು. ಮೈಸೂರಿಗೆ ಬೇರೆ ಏನ್ ಕೊಟ್ಟಿದ್ದಾರೆ ಹೇಳಿ? ಮಹಾರಾಜರು ಗರ್ಭಿಣಿ ಸ್ತ್ರೀಯರಿಗೆ ಹಾಲು ಬ್ರೆಡ್ ಅನ್ನು ಕಳಿಸ್ತಾ ಇದ್ರು. ನಿಮ್ಮ ಅಪ್ಪನ ಕೊಡುಗೆ ಏನ್ ಹೇಳಿ? ಹಾಲಿಗೆ 9 ರೂಪಾಯಿ ಜಾಸ್ತಿ ಮಾಡಿರು. ಮಹಾರಾಜರು ಯಾರು ತೀರ್ಕೊಂಡ್ರೆ ಅವ್ರ ಕ್ಷೇತ್ರದಲ್ಲಿ, ಅವರ ಸಂಸ್ಥಾನದಲ್ಲಿ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತಂದ್ರೆ, ಅವ್ರನ್ನ ಗೌರವಯುತವಾಗಿ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತೇಳಿ ಸುಸಜ್ಜಿತವಾದಂತಹ ಶವಾಗಾರಗಳನ್ನು ಕಟ್ಟಿದ್ರು. ನಿಮ್ಮ ಅಪ್ಪ ಸತ್ರ ಡೆತ್ ಸರ್ಟಿಫಿಕೇಟ್ ಕೊಡೋದಕ್ಕೂ ಕೂಡ ದುಡ್ಡು ಜಾಸ್ತಿ ಮಾಡಿದ್ರು, ಬರ್ತ್ ಸರ್ಟಿಫಿಕೇಟ್ಗೂ ದುಡ್ಡು ಜಾಸ್ತಿಯನ್ನು ಮಾಡಿದ್ರು. ಇದೇ ಮೈಸೂರು ವಿಶ್ವವಿದ್ಯಾಲಯವನ್ನ ಕಟ್ಟಿಸಿದಂತವ್ರು ಮೈಸೂರು ಮಹಾರಾಜರು. ನಿಮ್ಮಪ್ಪ ಓದಿದ್ದಲ್ಲಿ, ಆದ್ರೆ ನಿಮ್ಮಪ್ಪ ಒಂದು ಸ್ಕೂಲ್ ಕಾಲೇಜ್ ಯಾರು ಕಟ್ಸಿದ್ರೇನ್ರಿ? ನರಸಿಂಹರಾಜ ಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ಹೆಣ್ಮಕ್ಳು ಇಲ್ಲಿವರೆಗೂ ಬರಬೇಕು, ಮಹಾರಾಣಿ ಕಾಲೇಜ್ ವರೆಗೂ ಬರಬೇಕು, ನಡ್ಕೊಂಡು ಬರಬೇಕು. ಆ ಭಾಗಕ್ಕೆ ಒಂದು ಸ್ಕೂಲ್ ಕಾಲೇಜ್ ಕಟ್ಟಕ್ಕೂ ನಿಮ್ಮ ಅಪ್ಪನ ಕೈಲಿ ಆಗ್ಲಿಲ್ಲ. ಏನ್ ಕೊಟ್ರು ನಿಮ್ಮಪ್ಪ? ಇದು ಹೊರತಾಗಿ ನಿಮ್ಮಪ್ಪನ ಕೊಡುಗೆ ಏನಿದೆ ಅಂತ ಕೇಳ್ಕೊಂಡು ಹೋದ್ರೆ, ಮಹಾರಾಜರು ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಬೋರ್ಡ್ ಅಥವಾ ಈಗೇನು ಮೂಡ ಅಂತಾರ, ಅದು ಮೊದಲನೇ ಅವತಾರ CITB ಮಾಡಿರು. ನಿಮ್ಮಮ್ಮ ನಿಮ್ಮಪ್ಪ ಇಬ್ರು ಸೇರ್ಬಿಟ್ಟು ಅಲ್ಲಿ ಸೈಟ್ 14 ಸೈಟ್ ಹೊಡೆದ್ರು. ಇದೇನ ನಿಮ್ಮ ಕೊಡುಗೆ ಮೈಸೂರಿಗೆ? ಅದ್ರ ಆಚೆಗೆ ನಿಮ್ದು ಏನ್ ಕೊಡುಗೆ ಇದೆ ಹೇಳಿ ಸರ್? ಏನು ಕೊಡುಗೆ ಇಲ್ಲ. ಆಮೇಲೆ ಇಡೀ ರಾಜ್ಯಾದ್ಯಂತ ಅದು ಮುದ್ರಾಂಕ ಬೆಲೆ ಜಾಸ್ತಿ ಮಾಡಿದ್ದು, ಹಾಗೆ ಪಾಣಿ ಪಟ್ಟೆ ತಗೊಳ್ಬೇಕು ಅಂದ್ರೆ ಅದ್ರ ಬೆಲೆ ಜಾಸ್ತಿ ಮಾಡಿದ್ದು, ಕರೆಂಟ್ ಬಿಲ್ ಅನ್ನ ಜಾಸ್ತಿ ಮಾಡಿದ್ದು, ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಟೋಪಿ ಹಾಕಿದ್ದು, ಅಂಗನವಾಡಿ ಆಯಾಗಳಿಗೆ 10,000 ರೂಪಾಯಿ ಕೊಡ್ತೀನಿ ಅಂತಾರೆ, ಅವ್ರಿಗೂ ನಾಮ ಎಳೆದಿದ್ದು, ಈ ಸರ್ಕಾರಿ ಉದ್ಯೋಗಿಗಳಿಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನ ತಗೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಟೋಪಿ ಹಾಕಿದ್ದು. ಇವತ್ತವರೆಗೂ ಕೂಡ ಓಲ್ಡ್ ಪೆನ್ಷನ್ ಸ್ಕೀಮ್ ಅದ್ರ ಬಗ್ಗೆ ಮಾತೇ ಇಲ್ಲ, ಅದನ್ನು ಕೂಡ ಟೋಪಿ ಹಾಕಿದ್ರು, ಏನೂ ಮಾಡ್ಲಿಲ್ಲ. ಇಡೀ ರಾಜ್ಯಾದ್ಯಂತ ಬಸ್ ಚಾರ್ಜ್ ಜಾಸ್ತಿ, ಅದೇ ರೀತಿನಲ್ಲಿ
ರಾಜ್ಯದಲ್ಲಿ ಸ್ಕೂಲ್ ಕಾಲೇಜ್ಗಳ ಫೀಸು, ಅದು ಗೌರ್ಮೆಂಟ್ ಕಾಲೇಜ್ಗಳದ್ದು ಫೀಸು ಅದೊಂದು 20% ವರೆಗೂ ಜಾಸ್ತಿ ಮಾಡಿರು. ಇದೇ ನಿಮ್ಮಪ್ಪ ಮಾಡಿರುವಂತದ್ದು. ಅದು ಬಿಟ್ಟು ಜನರ ಜೀವನವನ್ನ ಬದಲಾವಣೆ ಮಾಡ್ಲಿಕ್ಕೆ ಅವ್ರು ಬೆಳಕಾಗುವಂತ ಯಾವ ಕೆಲಸ ಮಾಡಿರು? ನಾಲ್ವಡಿ ಕೃಷ್ಣರಾಜ ಒಡೆಯರು ನಾಡನ್ನ ಬೆಳಗ್ಲಿಕ್ಕೆ, ಜನರ ಜೀವನದಲ್ಲಿ ಬೆಳಕಾಗುವಂತ ಕೆಲಸವನ್ನು ಮಾಡಿದ್ರೆ, ನಿಮ್ಮಪ್ಪ ಕತ್ಲು ಮಾಡುವಂತ ಎಲ್ಲಾ ಕೆಲಸ ಮಾಡ್ತಿದ್ದಾರೆ. ಇದೊಂಥರ ನಿಮ್ಮಪ್ಪ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ದೊಡ್ಡ ಮನುಷ್ಯ ಅಂತ ನೀವ್ ಹೇಳ್ಕೊಳ್ಳೋದು ಹೆಂಗಿದೆ ಅಂತಂದ್ರೆ, ಯಾರೋ ಒಬ್ಬ ಶುದ್ಧ ಕುಡಿಯುವ ನೀರಿನ ಘಟಕ ಅಥವಾ RO ಪ್ಲಾಂಟ್ ಮಾಡ್ಬಿಟ್ಟು ಕನ್ನಂಬಾಡಿ ಕಟ್ಟೆಗಿಂತ ದೊಡ್ಡವನು ಅಂತ ಹೇಳ್ದಂಗ ಆಗುತ್ತೆ. ಯತೀಂದ್ರ ಅವರೇ, ಈ ತರ ಆಭಾಸದ ಮಾತುಗಳನ್ನ ಆಡ್ತಾ ಇದ್ರಿ. ಇವತ್ತು ಈ ರಾಜ್ಯದಲ್ಲಿ ಎಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿ ಆಳ್ವಿಕೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಯತೀಂದ್ರ ಅವರ ಮಾತುಗಳಲ್ಲಿ ಬಹಳ ಸ್ಪಷ್ಟವಾಗುತ್ತೆ. ಯತೀಂದ್ರ, ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರೋದು ಏನು ಅಂತಂದ್ರೆ, ಟ್ರಾನ್ಸ್ಫರ್ ಲಿಸ್ಟ್ ಕೊಟ್ಟು ಅಪ್ಪ ಅಂತ ಮೀಡಿಯಾದವರಲ್ಲಿ ಇದಾರೆ ಅಂತ ಗೊತ್ತಿಲ್ಲದೆ ಅಲ್ಲಿ ಅಪ್ಪ ನಾನ್ ಕೊಡ್ಸಿರೋ ಲಿಸ್ಟ್ ಅನ್ನ ಟ್ರಾನ್ಸ್ಫರ್ ಮಾಡು ಅಂತ ಹೇಳ್ತಿರಲ್ಲ, ಇದೆಷ್ಟೇ ನಿಮ್ ಸಾಧನೆ. ನೀವು ಅನಧಿಕೃತವಾಗಿ ವರ್ಗಾವಣೆ ಖಾತೆ ಸಚಿವರಾಗಿ ಮೈಸೂರಿನಲ್ಲಿ ಒಬ್ಬ PDO ಇಂದ ಬೆಂಗಳೂರಿನಲ್ಲಿರುವಂತಹ ಪೊಲೀಸ್ ಕಮಿಷನರ್ ವರ್ಗು ಕೂಡ ಟ್ರಾನ್ಸ್ಫರ್, ಅಪಾಯಿಂಟ್ಮೆಂಟ್, ಪೋಸ್ಟಿಂಗ್ ಮಾಡ್ಕೊಂಡು ಒಳ್ಳೆ ಚೆನ್ನಾಗಿ ಕಮಾಯಿ ಮಾಡ್ಕೊಂಡಿದ್ದೀರಿ. ಇದ್ರಾಚೆಗೆ ನಿಮ್ಮ ಅಪ್ಪನ ಕೊಡುಗೆನೂ ಏನಿಲ್ಲ, ನಿಮ್ ಕೊಡುಗೆನೂ ಏನಿಲ್ಲ. ಮೈಸೂರಿಗೆ ಕುಡಿಯ ನೀರು ಕೊಟ್ಟರಂತರು ಮಹಾರಾಜರು. ಮೈಸೂರು ಇವತ್ತು ಹಸನಾಗಿದ್ರೆ, ಈ ಭಾಗದಲ್ಲಿ ಜನ ಕೃಷಿನ ಮಾಡ್ತಾ ಇದ್ರೆ ಅದು ಮೈಸೂರು ಮಹಾರಾಜರ ಕೊಡುಗೆ ಹೊರತು ನಿಮ್ಮ ಅಪ್ಪನ ಕೊಡುಗೆ ಏನಿಲ್ಲ. ಪಕ್ಕದಲ್ಲಿ ಮಾದೇವಪ್ಪನವ್ರನ್ನ ಇಟ್ಕೊಂಡ್ಬಿಟ್ಟು DPR ಮಾಡಿದ್ದು ನಾವು ಕಾಸೇ ಕೊಡ್ಲಿಲ್ಲ, ಯೋಜನೆನೂ ಬರ್ಲಿಲ್ಲ, ಏನೂ ಇಲ್ಲ. ಈ ತರ ಒಬ್ರು ಪಕ್ಕದಲ್ಲಿ ಒಂದ್ ರೀತಿನಲ್ಲಿ ಹೊಗಳ ಭಟ್ರನ್ನ ಇಟ್ಕೊಂಡ್ಬಿಟ್ಟು ನಿಮ್ಮಪ್ಪ ಊರು ತುಂಬಾ ಬೇರೆಯವ್ರ ಬಗ್ಗೆ ಉಡಾಫೆ ಮಾತಾಡ್ಕೊಂಡು ಅಡ್ಡಾಡೋದು ಬಿಟ್ರೆ ನಿಮ್ಮ ಅಪ್ಪನ ಕೊಡುಗೆ ಏನಿದೆ? ಒಂದಾನೊಂದು ಕಾಲದಲ್ಲಿ ವರುಣ ನಾಲೆನ ಮಾಡಿದ್ರು ಅನ್ನೋದು ಬಿಟ್ರೆ, ಈ ಕಳೆದ 7.5 ವರ್ಷ ಅವರ ಮುಖ್ಯಮಂತ್ರಿಯಾಗಿ ಮೈಸೂರಿಗೆ, ಈ ರಾಜ್ಯಕ್ಕೆ ಅವ್ರು ಕೊಟ್ಟಿರೋ ಕೊಡುಗೆ ಏನೂ ಇಲ್ಲ, ಬರೀ ಸಾಲದ ಹೊರೆ ಅಷ್ಟೇ. ಅದನ್ನ ಅರ್ಥ ಮಾಡ್ಕೊಳ್ಳಿ ಸರ್.